ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಬಾ ಬಾ ಬಾದೇವಗಳಿಗೆ ನೀವು ಅವರು ಏನಪ್ಪ ದೇವು, ಯಾತಕ್ ನೀನ್ ಈ ಊರಿಗೆ ಬಂದಿರೋದು? ನಾನು ಇಲ್ಲಿರೋದು ನಿನಗೆ ಗೊತ್ತೇ ಇರ್ಲಿಲ್ಲ ಅಲ್ವಾ? ಅದು ಇಲ್ಲಿ ಯಾವುದೋ ದೇವಸ್ಥಾನ ಇದೆಯಂತಲ್ಲ? ಯಾವುದೋ ದೇವಸ್ಥಾನ ಅಲ್ಲ, ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ. ಆ ದೇವಸ್ಥಾನದ ಬಗ್ಗೆ ತುಂಬ ಜನ ಹೇಳ್ತಿದ್ರು. ಅದನ್ನ ನೋಡೋಕ್ಕೆ ಅಂತಲೇ ಬಂದೆ ನಾನು. ಆಗ ನೀವೆಲ್ಲ ಸಿಕ್ಕಿದ್ರೆ. ಅಷ್ಟೊಂದು ಭಕ್ತಿನ ಈ ಊರಿನ ಮಹಾತಾಯಿ ಮೇಲೆ? ಹೌದೌದು, ನನಗೆ ಚಕ್ರಾಪುರಿ ಅಂದರೆ ತುಂಬ ಇಷ್ಟ. ಓ, ಹಾಗಾದ್ರೆ ನೀನು ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನನ ನೋಡೋದಕ್ಕೆ ಬಂದಿದ್ದೀನಿ ಅನ್ನೋದು ಸುಳ್ಳು. ನಿನಗೆ ಚಕ್ರಪುರಿಯಲ್ಲಿ ಏನೋ ಕೆಲಸ ಇದೆ, ಅದಕ್ಕೆ ಬಂದಿದ್ಯಾ ಅಲ್ವಾ? ಇಲ್ಲ, ನಿಜವಾಗ್ಲೂ ದೇವ್ರನ್ನ ನೋಡೋಕೆ ಅಂತಾನೆ ಬಂದಿದ್ದು. ಹೋಗ್ಲಿ ಬಿಡು ಲಲಿತಾ, ದೇವಿಗೆ ಊಟ ಹಾಕು. ದೇವು, ಹೋಗಿ ಕೈಕಾಲು ತೊಳ್ಕೊಂಡ್ ಬಾ. ಬಾವಿ ಕಟ್ಟೆ ಹತ್ರ ನಿಮ್ ಭಾವ ಇರ್ತಾರೆ, ಅವ್ರನ್ನು ಕರ್ಕೊಂಡ್ ಬಾ. ನಾನು ತಟ್ಟೆ ಹಾಕಿರ್ತೀನಿ. ಸ್ವಲ್ಪ ನೀರು ಹಾಕಿ. ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ, ಆದಿ ಅಂತ್ಯವೂ ನೀನಮ್ಮ. ಭೂಮಿ ಬಾನು ವಾಯು ಅಗ್ನಿ ಜಲವೂ ನೀನಮ್ಮ. ದೇವು, ಈಗ ಬಂದ್ಯಾ? ತುಂಬಾ ದಿನ ಆಯ್ತು ಮನೆ ಕಡೆಗೆ ಬಂದು. ಯಾಕೆ ದೇವು, ಏನಾಯ್ತು? ಯಾಕೆ ಹಂಗೆ ಮುಖ ನೋಡ್ತಾ ಇದೆಯಾ? ಯಾರು ನೀವು? ಇದೇನ್ ದೇವು ಹೀಗೆ ಕೇಳ್ತಾ ಇದೆಯಾ? ನಾನು ಶೇಖ್ರಿ, ನಿಮ್ ಭಾವ. ಇದೇನ್ ದೇವು ಹೀಗೆ ಕೇಳ್ತಾ ಇದೆಯಾ? ನಾನು ಶೇಖ್ರಿ, ನಿಮ್ ಭಾವ.
ದೇವು ಬಂದ್ಯಾ? ಮಾವಾ ಮಾವಾ ಮಾವಾ, ನೋಡಿ ಯಾರು ಬಂದಿದ್ದಾರೆ ಅಂತ. ಯಾರಮ್ಮ? ಮಾವ, ಇವ್ ನನ್ ಚಿಕ್ಕಪ್ಪನ್ ಮಗ ದೇವು ಅಂತ. ದೇವು, ಇವ್ರು ನಮ್ಮ ಮಾವ. ಇವರು ದೊಡ್ಡ ಸಾಧಕ್ರೆ. ಇವನು ಜೋಗಿ ಜಂಗಮರ ಸಹವಾಸ ಮಾಡಿ ನಿಮ್ ಹಾಗೆ ಏನೇನೋ ಸಾಧನೆಗಳನ್ನ ಮಾಡ್ಕೊಂಡು ಬಂದಿದ್ದಾನೆ. ಜೋಗಿ ಜಂಗಮರು ಸಹವಾಸ ಮಾಡ್ದಂಗೆ ಕಾಣ್ತಿಲ್ವಲ್ಲ? ಎಲ್ಲೋ ಸ್ಮಶಾನವಾಸಿಗಳು ಅಘೋರಿಗಳ ಸಹವಾಸ ಮಾಡಿ ಕ್ಷುದ್ರ ದೇವತೆಗಳನ್ನ ಒಲಿಸ್ಕೊಂಡಂಗೆ ಕಾಣ್ತೀಯನಲ್ಲ? ಹೌದಾ ದೇವು? ಇಲ್ಲ ಇಲ್ಲ, ನೀನು ಇವ್ರಿಗೆ ಸುಳ್ಳು ಹೇಳೋದಕ್ಕಾಗೋದಿಲ್ಲ. ಇವ್ರ ದಿವ್ಯ ದೃಷ್ಟಿಗೆ ಎಲ್ಲ ಗೊತ್ತಾಗೋಗ್ಬಿಡತ್ತೆ. ಯಾರು ನೀವೆಲ್ಲ? ಏನಾಯ್ತು ನಿನಗೆ? ಯಾಕೆ ಹೀಗ್ ವಿಚಿತ್ರವಾಗಿ ಆಡ್ತಾ ಇದೀಯಾ? ನಾನು ಲಲಿತಾ, ನಿಮ್ ದೊಡ್ಡಪ್ಪನ ಮಗಳು. ಇವ್ರು ನಮ್ಮ ಮಾವ. ಇವರು ವಯಸ್ಸಿನಲ್ಲಿ ಸಾಧನೆಯಲ್ಲಿ ನಿನಗಿಂತ ದೊಡ್ಡೋರು. ಇವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡು. ಬಾಪ, ಆಶೀರ್ವಾದ ತಗೋ. ಆಶೀರ್ವಾದ ತಗೋ ದೇವು. ಆಶೀರ್ವಾದ ತಗೊಳಪ್ಪ ದೇವು. ಆಶೀರ್ವಾದ ತಗೋದೇವು. ನಾನು ಗೆದ್ದೆ. ನೋಡಿದ್ಯಾ, ನಾನು ಆಡೋ ಆಟ ಆಡಿದ್ರೆ ಯಾವ ಎದುರಾಳಿಗಳು ಎಷ್ಟೇ ತಂತ್ರ ಮಾಡಿದ್ರೂ ಗೆಲ್ಲಕ್ಕಾಗಲ್ಲ. ಆಗ್ಲಿಂದ ನಾನೇ ಗೆದ್ದೆ ಅಂತ ಬೀಗ್ತಿದ್ದೆ. ಈಗ ಅರ್ಥ ಆಯ್ತು. ಮೊದಲೇ ನೀವು ಹೀಗೆ ಆಡಿದ್ದಿದ್ರೆ ಈ ಚದುರಂಗದಲ್ಲಿ ನನಗೆ ಆಸಕ್ತಿನೇ ಇರ್ತಿರ್ಲಿಲ್ಲ. ಯುದ್ಧ ಆಸಕ್ತಿದಾಯಕವಾಗಿರಬೇಕು ಅಂದರೆ ಸೋತು ಗೆಲ್ಲಬೇಕು. ಆಗ ಎದುರಾಳಿ ತಂತ್ರಗಳು ಬಿಚ್ಕೊಳ್ಳುತ್ತೆ. ಈಗ ನಾನು ಗೆಲುವಿನ ರುಚಿ ಕಂಡಾಗಿದೆ. ನನಗೂ ರೋಷ ಬರ್ತಿದೆ. ಗೆಲ್ಲೇಬೇಕು. ನಡೀಲಿ ಇನ್ನೊಂದು ಆಟ. ಹೊತ್ತಾಗಲ್ವಾ ಮನೆಗೆ ಹೋಗಕ್ಕೆ? ಇವತ್ತು ನಿಮ್ಮನ್ನು ಸೋಲಿಸ್ದೆ ಮನೆಗೆ ಹೋಗಲ್ಲ ನಾನು. ಬನ್ನಿ ಆಡೋಣ. ಇದೇ ಚದುರಂಗದ ಸೊಗಸು. ಒಮ್ಮೆ ರುಚಿ ಹತ್ತಿದ್ರೆ ಊಟ ತಿಂಡಿ ಮನೆ ಮಠ ಏನೂ ಬೇಡ ಅನ್ಸತ್ತೆ. ನಿದ್ದೆ ಮಾಡಿದಾಗ್ಲೂ ಎಚ್ಚರ ಇದ್ದಾಗ್ಲೂ ಬರೀ ಚದುರಂಗದ ಮನೆಗಳೇ ಕಾಣಿಸ್ತಿರತ್ತೆ. ಆನೆ ಒಂಟೆ ಕುದುರೆ ಕಾಲಾಳುಗಳು ರಾಜ ಇವ್ರುಗಳೆಲ್ಲ ನಮ್ಮ ಸುತ್ತಾನೇ ಇರ್ತಾರೆ. ಗೆಲ್ಲಬೇಕು ಅನ್ನೋದೇ ಕನ್ಸ್ಮನ್ಸ್ನಲ್ಲೂ ಲೆಕ್ಕ ಹಾಕ್ತಿರತ್ತೆ. ಎದುರಾಳಿ ಯಾವ ನಡೆ ನಡೆಸಿದ್ರೆ ನಾನು ಯಾವ ಕಾಯಿ ನಡೆಸಿ ಅವನ್ನ ಕಟ್ಟಾಕ್ಬೋದು ಅನ್ನೋ ಲೆಕ್ಕಾಚಾರ ಯಾವಾಗಲೂ ಕೊರಿತಾನೇ ಇರುತ್ತೆ. ಗೊತ್ತಾಗಿದೆ ನನಗೀಗ ಆಟ ಎಲ್ಲ. ನಡೆಸಿ ಆಟನ. ಅಮೃತ ಸಿಕ್ಕಾಗ ಎಲ್ಲದನ್ನೂ ಒಂದೇ ಗುಟುಕಿಗೆ ಹೀರಬಾರ್ದು. ನಿಧಾನವಾಗಿ ಒಂದೊಂದೇ ಗುಟುಕು ಕುಡಿಬೇಕು. ಇಲ್ಲ ಅಂದರೆ ಅಮೃತನೂ ವಿಷ ಆಗ್ಬಿಡುತ್ತೆ. ಇವತ್ತಿಗೆ ಇಷ್ಟು ಸಾಕು. ಇನ್ನೂ ಯುದ್ಧ ಬಾಕಿ ಇದೆ. ಇವತ್ತಿನ ಯುದ್ಧಕ್ಕೆ ವಿಶ್ರಾಂತಿ. ನಡಿ ಮನೆಗೆ. ಮನೆಗೆ ಹೋಗೋಣ ಅಂತೀರಾ? ಏನಿದು? ದೇವುಗ್ ಇನ್ನೂ ಊಟ ಬಡಿಸಿಲ್ವಾ? ಲಲಿತಾ, ಏನ್ ನಡೀತಾ ಇದೆ ಇಲ್ಲಿ?
ಊಟ ಮಾಡೋದೇವು. ಏನ್ ನಡೀತಾ ಇದೆ ಇಲ್ಲಿ? ಯಾರು ನೀವೆಲ್ಲ? ಅದೆಲ್ಲ ಆಮೇಲೆ ಆಗ್ಲಪ್ಪ, ಮೊದಲು ಹೋಗಿ ಊಟ ಮಾಡು. ಲಲಿತಾ, ಬಡ್ಸಮ್ಮ. ಮೊದಲು ನೀವೆಲ್ಲ ಯಾರು ಅಂತ ಹೇಳಿ. ತಮಾಷೆ ಮಾಡ್ತೀರಾ ನನ್ನ ಜೊತೆ? ನಿಮ್ಗೆ ನಾನು ಯಾರು ಅಂತ ಗೊತ್ತಿಲ್ಲ. ನಿಮ್ಮ ಈ ಮೋಡಿ ತಂತ್ರಗಳೆಲ್ಲ ನನ್ನ ಮೇಲೆ ಪರಿಣಾಮ ಬೀರಲ್ಲ. ನಂಗಿದೆಲ್ಲ ಇಟ್ಸಲ್ಲ. ಯಾಕೆಲ್ರೂ ಒಂದೇ ತರ ಕಾಣ್ತಿದ್ದೀರಿ? ಏನಾಗಿದೆ ನಿಮ್ಗಳಿಗೆ? ಈಗ ನೀವೆಲ್ಲ ಬಾಯಿ ಬಿಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಸುಟ್ಟು ಬೂದಿ ಮಾಡಿಬಿಡ್ತೀನಿ. ಇದೇನಪ್ಪ ದೇವು, ಹೊಟ್ಟೆಗೆ ಹಾಕ್ತೀನಿ ಅಂದವರಿಗೆ ಸುಟ್ಟು ಬೂದಿ ಆಗ್ಲಿ ಅಂತ ಹೇಳ್ತಿದ್ಯಲ್ಲ, ಏನಾಗಿದೆ ನಿನಗೆ? ಆಗಿರೋದು ನನ್ಗಲ್ಲ, ನಿಮ್ಗಳಿಗೆ. ಎಲ್ರೂ ನಾಟಕದ ವೇಷಗಳನ್ನು ಹಾಕೊಂಡು ನಿಂತಿದ್ದೀರಾ. ಹೇಳಿ ಏನಿದೆಲ್ಲ ಅಂತ. ಇಲ್ಲ ಅಂದ್ರೆ ಈಗೇನಾಯ್ತಪ್ಪ? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಬೇಡ ಬೇಡ. ಹುಷಾರಾಗಿದೆಯಾ ಅಲ್ವಾ ದೇವು? ಬೇಡ, ಬಿಟ್ಬಿಡಿ ನನ್ನ, ಬಿಟ್ಬಿಡಿ. ನೀವ್ಯಾಕೆ ನನ್ನ ಹಿಂದೆ ಬರ್ತಿದ್ದೀರಿ? ನಾನು ಮನೆಗೆ ಹೋಗ್ತೀನಿ, ನೀವು ಹೋಗಿ. ನನ್ನ ಮಾತು ಕೇಳಿ ಇಷ್ಟೋ ತನಕ ನೀನು ನನ್ನ ಜೊತೆನೇ ಇದ್ದೆ ಅಲ್ವಾ? ಈಗ ನಿನ್ನನ್ನು ಒಬ್ಳನ್ನೇ ಮನೆಗೆ ಕಳ್ಸೋಕ್ಕೆ ನಂಗೆ ಬೇಜಾರಾಗಲ್ವಾ? ಅದಕ್ಕೆ ಪಾಪ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನನ್ನ ಜೊತೆ ಹೆಜ್ಜೆ ಹಾಕೋದಾ? ನೀನು ನನ್ನನ್ನು ನಂಬಿದ್ಯಾ? ನಮ್ದವ್ರನ್ನ ಕಾಯೋದು ನನ್ನ ಕರ್ತವ್ಯ ಅಲ್ವಾ? ಕೆಲಸಗಳು ಯಾವಾಗಲೂ ಇದ್ದೇ ಇರುತ್ತೆ, ಆದರೆ ನೀನು ನನಗೆ ಮುಖ್ಯ. ನೀವು ಒಂದೊಂದು ಸರ್ತಿ ಅರ್ಥನೇ ಆಗಲ್ಲ. ನಾನು ಅರ್ಥ ಆಗ್ದಲೇ ಇದ್ರೂ ಪರವಾಗಿಲ್ಲ. ನಿನಗೆ ಚದುರಂಗದ ಆಟ ಅರ್ಥ ಆಯ್ತಲ್ಲ, ಇವತ್ತಿನ ನನ್ನ ಪಾಠ ಸಾರ್ಥಕವಾಯಿತು. ಚದುರಂಗದ ಆಟ ತುಂಬ ಚೆನ್ನಾಗಿತ್ತು. ನನಗೆ ಅನಿಸಿರ್ಲಿಲ್ಲ ಆ ಆಟ ನನಗಿಷ್ಟು ಬೇಗ ಅರ್ಥ ಆಗುತ್ತೆ ಅಂತ. ಎಲ್ಲವೂ ಅಷ್ಟೇ, ಆಸಕ್ತಿ ಶ್ರದ್ಧೆ ಇದ್ದರೆ ಕಲಿಕೆಯೂ ಚಂದ, ಕಲಿಕೆಯೂ ಸಾರ್ಥಕ. ಕಲಿಕೆಗೆ ವಯಸ್ಸಿನ ಹಂಗಿಲ್ಲ, ಭೇದ ಭಾವ ಇಲ್ಲ, ಬಡತನ ಸಿರಿತನ ಅಂತಿಲ್ಲ, ದೊಡ್ಡವರು ಚಿಕ್ಕವರು ಅಂತ ಇಲ್ಲ. ಯಾರು ಯಾವಾಗ ಬೇಕಾದರೂ ಏನು ಬೇಕಾದರೂ ಕಲಿಬೋದು. ಆಸಕ್ತಿ ಶ್ರದ್ಧೆ ಮುಖ್ಯ. ನೀವು ಹೇಳ್ದ ಹಾಗೆ ಈಗಲೂ ನನ್ನ ತಲೆನಲ್ಲಿ ಆನೆ, ಕುದುರೆ, ಒಂಟೆ, ಕಾಲಾಳು, ರಾಜ, ಮಂತ್ರಿ ಇವುಗಳೇ ತುಂಬಿದ್ದಾರೆ. ನಾಳೆ ನಿಮ್ಮನ್ನು ಸೋಲಿಸ್ತೀನಿ. ಆಗಲಿ, ನಿಮ್ಮ ಮನೆ ಬಂತು, ನೀನೇನು ಹೊರಡು. ಹೌದಲ್ಲ, ಮಾತಾಡ್ತಾ ಮಾತಾಡ್ತಾ ಮನೆ ಬಂದಿದ್ದೇ ಗೊತ್ತಾಗ್ಲಿಲ್ಲ. ಇಲ್ಲಿವರೆಗೂ ಬಂದಿದ್ದೀರಿ, ಮನೆಗೆ ಬನ್ನಿ, ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ. ನಾನು ಇದೇ ಊರಿನವಳು, ನನಗೆ ಇಲ್ಲಿ ಎಲ್ಲರ ಪರಿಚಯ ಇದೆ. ನಿಮ್ಮನೆಗೆ ಬರೋ ಕಾಲ ಬರುತ್ತೆ, ಆಗ ಬರ್ತೀನಿ. ಈಗ ನೀನು ಹೊರಡು. ಇವತ್ತು ನಿನ್ನ ಜೊತೆ ಚದುರಂಗ ಆಡಿದ್ದು ನನಗೆ ತುಂಬ ಖುಷಿಯಾಯಿತು. ತುಂಬ ದಿನ ಆಗಿತ್ತು ಆಟ ಆಡಿ. ನನಗೂ ಸರಿಯಾದ ಜೊತೆಗಾರರು ಸಿಕ್ಕಿರಲಿಲ್ಲ. ಇನ್ನು ಮುಂದೆ ಇಬ್ಬರೂ ಕೂಡಿ ಆಡ್ತಾ ಇರೋಣ ಚದುರಂಗ. ಆಗಲಿ, ಆದರೆ ನೀವು ಬೇಕು ಅಂತ ಸೋಲ್ಬಾರ್ದು. ನನ್ನ ಆಟದಿಂದಲೇ ನಾನು ನಿಮ್ಮನ್ನು ಸೋಲಿಸ್ತೀನಿ. ಆಗಲಿ. ಅಮ್ಮ, ಅಜ್ಜಿ, ಅಜ್ಜಯ್ಯ, ಎಲ್ಲಿ ಹೋದ್ರು ಎಲ್ಲ? ನಾನು ತಡವಾಗಿ ಬಂದೆ ಅಂತ ನನ್ನೇ ಹುಡ್ಕೊಂಡು ಹೊರಟ್ರೋ ಏನೋ.
ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಎಂಥ ಸಮಾಧಾನ ಮಾಡ್ಕೊಳ್ಳೋದು? ನಾವೇ ಕಟ್ ಮಾಡೋ ಕೆಟ್ಟ ಜನ ಅಂದ್ರೆ ನಮ್ಮನ್ನೇ ಯಾಮಾರಿಸ್ಬಿಟ್ಲು ಆ ಮಹಾತಾಯಿ. ಎಲ್ರೂ ಒಬ್ರೆ, ಆದ್ರೆ ಎಲ್ರೂ ಬೇರೆ ಬೇರೆ. ಏನಾಯ್ತು? ಮಾಯೆ, ಮೋಸ, ತಲೆ ತಿರ್ಗೋ ಹಾಗೆ ಮಾಯಾಜಾಲ ಹೆಣಿತಿದ್ದಾಳೆ. ಅವಮಾನ, ನನ್ನ ಇಷ್ಟು ವರ್ಷದ ಸಾಧನೆಗೆ ಅವಮಾನ. ನಾನು ಪೂಜ್ಸೋ ತಾಯಿಗೆ ಅವಮಾನ ಆಯ್ತು. ನಿಮಗಿಷ್ಟು ರೋಷ ಉಕ್ಕ ಹಾಗೆ ಅವಳು ಮಾಡಿದ್ದಾದ್ರೂ ಏನು? ಒಂದ್ ಕಡೆ ಅವರತ್ತೆ ಮನೆ ಒಳಗ್ ಬಾ ಅಂತ ಕರೀತಾಳೆ, ಇನ್ನೊಂದ್ ಕಡೆ ನಮ್ ಲಲಿತಕ್ಕ ಊಟಕ್ ಬಾ ಅಂತ ಕರೀತಾಳೆ. ಬಾವಿ ಕಟ್ಟೆ ಹತ್ರ ಕೈ ಕಾಲು ತೊಳಿಲಿಕ್ಕೆ ಹೋದ್ರೆ ಲಲಿತಕ್ಕನ್ ಗಂಡ ಶೇಖ್ರಿ. ಮತ್ತೆ ಮನೆ ಒಳಗ್ ಬಂದ್ರೆ ಲಲಿತಕ್ಕನ್ ಮಾವನಿಗೆ ನಾನು ಅಗೋರಿಗಳ ಶಿಷ್ಯನ್ ಥರ ಕಾಣ್ತೀನಂತೆ. ನೀವಲ್ಲಿ ಹೋದಾಗ ಮನೆಯವರೆಲ್ಲ ಅಲ್ಲೇ ಇದ್ರಾ? ಇಲ್ಲ, ಇದ್ದಿದ್ದು ಅದ್ಯಾರೋ ಹೆಂಗಸು, ಅವಳೇ ಎಲ್ಲ ಆಗಿದ್ಲು. ಎಲ್ಲ ನಟನೆನೂ ಅವಳೊಬ್ಳೆ ಮಾಡಿದ್ಲು. ಏಕಪಾತ್ರಾಭಿನಯ, ಧ್ವನಿ ಮಾತ್ರ ಬೇರೆ ಬೇರೆ ಪಾತ್ರಗಳದ್ದು. ಮಂಕು ಬೂದಿ ಎರ್ಸಿಬಿಟ್ಲು ಈ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿಗೆ. ಬಂದು ತುಂಬಾ ಹೊತ್ತಾಯ್ತೇನೆ. ಅಜ್ಜಿ ಮಂಡಿ ನೋವು ಅಂತಿದ್ರು, ಪಂಡಿತ್ರ ಹತ್ರ ಹೋಗಿದ್ವಿ. ಇಲ್ಲ ಅಮ್ಮ, ನಾನು ತಡವಾಗೆ ಬಂದೆ. ಯಾಕೆ ತಡವಾಗಿ ಬಂದೆ? ಇವತ್ತೇನು ಹಬ್ಬ ಅಲ್ಲ, ಹರಿದಿನ ಅಲ್ಲ, ದೇವಸ್ಥಾನದಲ್ಲೇನು ಅಷ್ಟು ಕೆಲಸ ಇತ್ತಾ? ಕೆಲಸ ಏನೋ ಬೇಗ ಮುಗೀತು, ಆದ್ರೆ ಅವ್ರು ಯಾರೋ ಸಿಕ್ಕಿ ಮಾತಾಡ್ತಾ ಕೂರ್ಸ್ಕೊಂಬಿಟ್ರು, ಅದಕ್ಕೆ ಹೊತ್ತಾಯ್ತು. ಶೇಖರ್ ಇರ್ಲಿಲ್ವೇನೆ ಅಲ್ಲಿ? ಗುರ್ತು ಪರಿಚಯ ಇಲ್ದರ ಜೊತೆ ಬೇರೆ ಯಾರ ಜೊತೆ ಹಾಗೆಲ್ಲ ಮಾತಾಡಬಾರ್ದು. ಅವ್ರು ತುಂಬಾ ಒಳ್ಳೆಯವ್ರಜ್ಜಿ. ಅವತ್ತು ಹೇಳಿರ್ಲಿಲ್ವಾ ದುರ್ಗಾ ಸಪ್ತಾಹ ಮಾಡಕ್ ಹೇಳಿದ್ರು ಅಂತ, ಅವರೇ ಸಿಕ್ಕಿದ್ದು. ಹೌದಾ? ಸರಿ ಬಿಡು, ಮುಂದಿನ ವಾರನೇ ದುರ್ಗಾ ಸಪ್ತಾಹ ಶುರು ಮಾಡ್ಕೊಂಡ್ಬಿಡೋಣ. ಅದಕ್ಕೆ ದಿವಸ ಕೇಳ್ಕೊಂಬರಕ್ಕೆ ಅಂತ ಹೋಗಿದ್ವಿ. ಅಮ್ಮ, ನಮ್ಮ ದೇವು ಕೂಡ ಬರೋನಿದ್ದ. ನಾವು ಬರೋದು ತುಂಬ ಹೊತ್ತಾಗೋಯ್ತು. ಅವನು ಬಂದು ಬಾಗ್ಲಿಗೆ ಬೀಗ ಹಾಕಿರೋದು ನೋಡ್ಕೊಂಡು ಹೋದ್ನೋ ಏನೋ. ಏನು ಮಾಡೋಕ್ಕಾಗತ್ತೆ, ಇನ್ನೊಂದು ಸಲ ಬರ್ತಾನೆ ಬಿಡು. ನೋಡು, ಮಧ್ಯಾಹ್ನ ಹೋದೋರು ನಾವು, ಬಿಸ್ತಲ್ಲಿ ಸುತ್ತಿ ಸುತ್ತಿ ಸಾಕಾಗಿದೆ, ತುಂಬ ಬಾಯಿರ್ಕಾಗಿದೆ. ಒಂದು ಲೋಟ ಪಾನ್ಕ ತಗೊಂಬ. ನಿನಗೂ ಮಾಡ್ಕೊಂಡು ಬರ್ಲೇನೆ? ಬೇಡ ಅಮ್ಮ, ನನ್ನ ದೇವಸ್ಥಾನದಲ್ಲೇ ಎಲ್ಲ ಆಗಿದೆ. ಸರಿ, ಒಂದು ನಿಮಿಷ ನಿಮಗೆ ಮಾಡ್ಕೊಂಡು ಬರ್ತೀನಿ ರೀ. हिरण्यपात्रमदोः पूर्णं ददाति मदव्योसानीति एकदा ब्रह्मणमुपहरति एकदैव यजमान आयुस्तेजो ददाति ॐ पर्याप्य अनन्तरायाय सर्वस्तोमोतिरात्र उत्तममहद्भवति सर्वस्याप्तै सर्वस्यजित्तै सर्वमेव तेनाप्नोति सर्वं जयते ॐ कात्यायनाय विद्महे ಯಾಕೋ ಬಂಗಾರಿ, ಮಹಾಮಂಗಳಾರತಿಗೆ ಬರಲೇ ಇಲ್ಲ? ನಾನಲ್ಲಿ ಬಂದರೆ ಚಪ್ಪಲಿ ಕಾಯೋರು ಯಾರು? ಆಮೇಲೆ ಏನಿಲ್ಲ, ಪಂಚಾಕ್ಷರಿಗಳು ಹೋಗಿ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ದೂರು ಕೊಡ್ತಾರೆ, ನನ್ನ ಕೆಲಸದಿಂದ ಕಿತ್ತಾಕ್ತಾರೆ ಅಷ್ಟೇ. ಒಂದು ಕ್ಷಣ ಬಂದು ಹೋದರೆ ಏನೂ ಆಗಲ್ಲ. ಚಪ್ಪಲಿ ಬಿಟ್ಟವರೆಲ್ಲ ಅಲ್ಲೇ ಇರ್ತಾರೆ. ಮಂಗಳಾರತಿ ಆಗಿ ಅವರೆಲ್ಲ ಪ್ರಸಾದ ತೊಗೊಂಡು ಬರೋ ಅಷ್ಟರಲ್ಲಿ ನೀನು ಬಂದುಬಿಡ್ಬೋದು. ಕೆಲಸ ಹೋಗುತ್ತೆ ಅಂತ ಪೂಜೆ ತಪ್ಪಿಸ್ಕೋತಾರೇನೋ? ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ, ಈ ಕೆಲಸ ಹೋದರೆ ನಿತ್ಯ ನೀನು ನೋಡೋಕ್ಕಾಗಲ್ವಲ್ಲ, ಅದು ನಿಜವಾದ ಕಾರಣ. ಸಾಕು ಸಾಕು ಪುರಾಣ, ನಿನಗೂ ಸೇರಿಸಿ ಪ್ರಸಾದ ತಂದಿದ್ದೀನಿ, ತಗೋ. ಸುಂದ್ರಿಗೂ ಪ್ರಸಾದ ತಂದು ಕೊಡ್ತಿದ್ದೆ, ಆದರೆ ಒಂದು ದಿವಸಕ್ಕೂ ಅವಳು ಇಸ್ಕೊಳ್ಳೇ ಇಲ್ಲ. ಬಿಡು ಅದನ್ನು. ಈ ಶುಕ್ರವಾರದಿಂದ ಅಜ್ಜಮ್ಮ ಮತ್ತು ಅಮ್ಮ ದುರ್ಗಾ ಸಪ್ತಾಹ ಪೂಜೆ ಇಟ್ಕೊಂಡಿದ್ದಾರೆ. ನಾನೇ ಪೂಜೆ ಮಾಡಬೇಕಂತೆ, ನೀನು ಬರಬೇಕು. ನಾನು ಯಾಕೆ? ನಾನು ಪೂಜೆ ಮಾಡೋದನ್ನು ನೋಡೋಕೆ. ಅಯ್ಯೋ, ನಾನು ಬರಲ್ಲಮ್ಮ. ನಾನು ಬಂದರೆ ನಿಮ್ಮ ಅಜ್ಜಿ ಬೈತಾಳೆ, ಬಂದಾಗಲ್ಲ ಏನಾದರೂ ಒಂದು ಅಡ್ವರ್ಟ್ ಮಾಡ್ತೀಯ ಅಂತ. ಪೂಜೆ ಮಗಳ ಪ್ರಸಾದ ತಂದು ಕೊಡು, ನಾನು ಇಲ್ಲೇ ತಿಂತೀನಿ. ನಾನು ಇದೀನಲ್ಲ ಈಗ, ಯಾರು ಬೈಯಲ್ಲ, ನೀನು ಬಾ.
ಹೌದು, ಅವತ್ತು ಅಮ್ಮನವ್ರಿಗೆ ಉರುಳು ಸೇವೆ ಮಾಡಿ ಕಲ್ಯಾಣಿಲೆಲ್ಲ ಮುಳುಗ್ ಹಾಕ್ತಿಯಲ್ಲ, ಯಾವ ಖುಷಿಗೆ? ಸುಂದ್ರಿನ ಬದುಕಿಸ್ಕೊಡು ಅಂತ ಕೇಳ್ಕೊಂಡಿದ್ದೆ, ಆದರೆ ಹರಕೆ ಏನು ಹೊತ್ತಿರಲಿಲ್ಲ. ನಾ ಹರಕೆ ಹೊರದೇ ಇದ್ರು ಆ ತಾಯಿ ಎಲ್ಲ ನಿಲ್ಸ್ಕೊಟ್ಟಿದ್ದಾಳಲ್ಲ, ಸುಂದ್ರಿ ರೂಪದಲ್ಲಿ ನೀನು ಬಂದಿದ್ದೀಯಲ್ಲ, ಆ ಖುಷಿಗೆ.